ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ನಿಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಾದ್ಯಂತ ಈಗ ಮತದಾರರ ಪಟ್ಟಿ ವಿಶೇಷ ಪರಿಷ್ಕರಣೆ ಅಂದರೆ SIR ಪ್ರಕ್ರಿಯೆ ನಡೀತಾ ಇದೆ. ಈ ಸಂಬಂಧ ಈಗಾಗಲೇ ನಾವು 3 ವಿಡಿಯೋಗಳನ್ನು ಮಾಡಿದ್ದೀವಿ. SIR ಅಂದರೆ ಏನು, BLOಗಳು ಮನೆಗೆ ಬಂದಾಗ ಏನೆಲ್ಲ ದಾಖಲೆಗಳನ್ನು ಕೊಡಬೇಕು, ಒಂದು ವೇಳೆ ನಿಮ್ಮ ಬಳಿ ದಾಖಲೆಗಳು ಇಲ್ಲದೇ ಇದ್ರೆ ಗ್ರಾಮ ಪಂಚಾಯಿತಿಯಲ್ಲೇ ಶಾಶ್ವತ ನಿವಾಸಿ ಪ್ರಮಾಣ ಪತ್ರ ಪಡೆಯೋದು ಹೇಗೆ, ಹೀಗೆ ಎಲ್ಲವನ್ನು ಹಿಂದಿನ ವಿಡಿಯೋಗಳಲ್ಲಿ ಎಳೆಯಾಗಿ ವಿವರಿಸಿದ್ದೀವಿ. ಈ ಬಗ್ಗೆ ಇನ್ನೂ ಏನಾದರೂ ಅನುಮಾನಗಳು ಇದ್ದವರು ನಮ್ಮ ಹಳೆಯ ವಿಡಿಯೋಗಳನ್ನು ನೋಡಬಹುದು. ಇವತ್ತಿನ ವಿಡಿಯೋದಲ್ಲಿ SIRನ ಅತ್ಯಂತ ಪ್ರಮುಖ ಹಂತ ಅಂದರೆ ಎನ್ಯುಮರೇಷನ್ ಫಾರ್ಮ್ ಅಥವಾ ಗಣತಿ ನಮೂನೆಯನ್ನ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಈಗಾಗಲೇ ನಿಮ್ಮ ಮನೆಗಳಿಗೆ BLOಗಳು ಬಂದು ಈ SIR ಫಾರ್ಮ್ ಅನ್ನ ಕೊಟ್ಟಿರಬಹುದು. ಯಾರ ಮನೆಗಳಿಗೆ ಫಾರ್ಮ್ ತಲುಪಿಲ್ವೋ ಅವರಿಗೂ ಸದ್ಯದಲ್ಲೇ ತಲುಪಲಿದೆ. ಅಷ್ಟೇ ಅಲ್ಲ, ನೀವು ಆನ್ಲೈನ್ನಲ್ಲೂ ಈ ಫಾರ್ಮ್ ಅನ್ನು ಫಿಲ್ ಮಾಡಿ ಸಬ್ಮಿಟ್ ಮಾಡಬಹುದು. ಅದು ಹೇಗೆ, ಫಾರ್ಮ್ ತುಂಬುವಾಗ ಯಾವೆಲ್ಲ ತಪ್ಪುಗಳನ್ನು ಮಾಡಬಾರ್ದು, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಇದರ ಕಂಪ್ಲೀಟ್ ಡೀಟೇಲ್ಸ್ ನೋಡೋಣ. ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ನೋಡೋಕ್ಕೂ ಮೊದಲು ತಪ್ಪದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಏನಿದು ಎನ್ಯುಮರೇಷನ್ ಫಾರ್ಮ್, ಯಾಕಿಷ್ಟು ಇಂಪಾರ್ಟೆಂಟ್? ಸ್ನೇಹಿತರೆ, ಸಾಮಾನ್ಯವಾಗಿ ಪ್ರತಿ ವರ್ಷ ಮತದಾರರ ಪಟ್ಟಿಗೆ ಹೊಸಬರನ್ನ ಸೇರಿಸಲು ಅಥವಾ ತಿದ್ದುಪಡಿ ಮಾಡಲು ಸರ್ಕಾರ ಅವಕಾಶ ಕೊಡುತ್ತೆ. ಆದರೆ ಈ ಬಾರಿಯ SIR ಪ್ರಕ್ರಿಯೆ ಸಂಪೂರ್ಣ ಭಿನ್ನವಾಗಿದೆ. ಇಲ್ಲಿ ನೀವು ಅರ್ಜಿ ಹಾಕೋ ಬದಲು BLOಗಳೇ ನಿಮ್ಮ ಮನೆ ಬಾಗಿಲಿಗೆ ಬಂದು ಗಣತಿ ನಮೂನೆ ಅಂದರೆ ಎನ್ಯುಮರೇಷನ್ ಫಾರ್ಮ್ ಅನ್ನು ವಿತರಿಸ್ತಾರೆ. ನಿಮಗೀಗ ವಿಡಿಯೋದಲ್ಲಿ ಕಾಣ್ತಾ ಇರೋ ಹಾಗೆ ಈ ರೀತಿ ಫಾರ್ಮ್ ಇರುತ್ತೆ. ನೆನಪಿರ್ಲಿ, ಯಾರು ಈ ಫಾರ್ಮ್ ಅನ್ನ ಸರಿಯಾಗಿ ತುಂಬಿ ವಾಪಸ್ ಕೊಡ್ತಾರೋ ಅವರ ಹೆಸರು ಮಾತ್ರ ಆಗಸ್ಟ್ 5ರಂದು ಬಿಡುಗಡೆಯಾಗುವ ಕರಡು ಮತದಾರರ ಪಟ್ಟಿಯಲ್ಲಿ ಇರುತ್ತೆ. ನೀವು ಫಾರ್ಮ್ ಅನ್ನ ತುಂಬಿ ಕೊಡ್ಲಿಲ್ಲ ಅಂದ್ರೆ ನಿಮ್ಮ ಹೆಸರು ಲಿಸ್ಟ್ನಿಂದ ಡಿಲೀಟ್ ಆಗೋ ಸಾಧ್ಯತೆ ಇದೆ. ಈಗ ಆಫ್ಲೈನ್ ನಲ್ಲಿ ಫಾರ್ಮ್ ಫಿಲ್ ಮಾಡೋದು ಹೇಗೆ ಅಂತ ನೋಡೋಣ. ಒಂದು ವೇಳೆ BLOಗಳು ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಟ್ರೆ ಅದನ್ನ ಭರ್ತಿ ಮಾಡೋದು ಬಹಳ ಸುಲಭ. ಇದರಲ್ಲಿ ಮೊದಲ ಹಂತ ನೋಡೋಣ. BLOಗಳು ಕೊಡುವ ಫಾರ್ಮ್ನಲ್ಲಿ ಮೊದಲೇ ನಿಮ್ಮ ಹೆಸರು, ಎಪಿಕ್ ನಂಬರ್ ಅಂದರೆ ವೋಟರ್ ID ಸಂಖ್ಯೆ, ವಯಸ್ಸು, ಲಿಂಗ ಮತ್ತು ವಿಳಾಸ ಪ್ರಿಂಟ್ ಆಗಿರುತ್ತೆ. ಅದು ಸರಿಯಾಗಿದೆಯಾ ಅಂತ ಮೊದಲು ನೀವು ಚೆಕ್ ಮಾಡ್ಕೊಳ್ಬೇಕು. ಎರಡನೇ ಹಂತ ಫೋಟೋ. ಫಾರ್ಮ್ನಲ್ಲಿ ನಿಮ್ಮ ಹಳೆಯ ಫೋಟೋ ಪ್ರಿಂಟ್ ಆಗಿರುತ್ತೆ. ಅದರ ಪಕ್ಕದಲ್ಲೇ ಖಾಲಿ ಜಾಗ ಕೊಟ್ಟಿರ್ತಾರೆ. ಈ ಜಾಗದಲ್ಲಿ ನಿಮ್ಮ ಇತ್ತೀಚಿನ ಪಾಸ್ಪೋರ್ಟ್ ಸೈಜ್ ಫೋಟೋವನ್ನ ಅಂಟಿಸಿ. ಗಮನಿಸಿ, ಇದೇನು ಕಡ್ಡಾಯ ಅಲ್ಲ, ಅಂದ್ರೆ ಫೋಟೋ ಇಲ್ಲಿ ಅಂಟಿಸಲೇಬೇಕು ಅಂತಿಲ್ಲ. ಇನ್ನು ಬಹಳ ಮುಖ್ಯವಾಗಿದ್ದು ಮೂರನೇ ಹಂತ. ಈ ಫಾರ್ಮ್ನ ಅತಿ ಮುಖ್ಯವಾದ ಭಾಗ ಅಂದ್ರೆ ಮ್ಯಾಪಿಂಗ್. ಅಂದ್ರೆ 2002ರ ಮತದಾರ ಪಟ್ಟಿಯಲ್ಲಿ ನಿಮ್ಮ ಹೆಸರಿದ್ರೆ ಅದರ ಡೀಟೇಲ್ಸ್ ಅನ್ನು ನೀವು ಹಾಕಬೇಕು. ಒಂದು ವೇಳೆ ನೀವು ಆಗ ಇನ್ನೂ ಹುಟ್ಟಿಲ್ಲ ಅಂದ್ರೆ ಅಥವಾ ಹುಟ್ಟಿಯೂ ಮತದಾನದ ವಯಸ್ಸು ನಿಮಗೆ ಆಗದೇ ಇದ್ರೆ ಆಗ ನಿಮ್ಮ ಹೆಸರು 2002ರ ಪಟ್ಟಿಯಲ್ಲಿ ಖಂಡಿತವಾಗಿಯೂ ಇರಲ್ಲ. ಕೆಲವೊಮ್ಮೆ ನೀವೇ ನಿರ್ಲಕ್ಷ್ಯ ಮಾಡಿ ವೋಟರ್ ID ಮಾಡಿಸದೇ ಇರಬಹುದು, ಆಗಲೂ ನಿಮ್ಮ ಹೆಸರು ಇರಲ್ಲ. ಹೀಗಿದ್ದಾಗ ನೀವು 2002ರ ಪಟ್ಟಿಯಲ್ಲಿರುವ ನಿಮ್ಮ ತಂದೆ, ತಾಯಿ, ಪೋಷಕರು ಅಥವಾ ನಿಮ್ಮ ಗಂಡ ಹೆಂಡತಿಯ ವೋಟರ್ ID ಡೀಟೇಲ್ಸ್ ಅನ್ನ ನಮೂದಿಸಬೇಕು. ಇದಾದ ನಂತರ 4ನೇ ಹಂತ ನೋಡೋಣ. ಈವರೆಗೆ ಹೇಳಿದ್ದೆಲ್ಲ ಫಿಲ್ ಮಾಡಿದ ಮೇಲೆ ಫಾರ್ಮ್ ಅಲ್ಲಿ ಕೇಳಿರುವ ಜಾಗದಲ್ಲಿ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕಡ್ಡಾಯವಾಗಿ ಬರೆಯಿರಿ. ನಂತರ ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಬರೆಯಿರಿ. ಇದು ಅಷ್ಟೇ ಕಡ್ಡಾಯ ಅಲ್ಲ, ಆಧಾರ್ ಕಾರ್ಡ್ ಸಂಖ್ಯೆ ಬರೆದ್ರೂ ನಡೆಯುತ್ತೆ, ಬಿಟ್ರೂ ನಡೆಯುತ್ತೆ. ಇನ್ನು 5ನೇ ಹಂತ, ಕೊನೆಯಲ್ಲಿ ದಿನಾಂಕ, ಸ್ಥಳ ಬರೆದು ನಿಮ್ಮ ಸಹಿ ಮಾಡಿ ಅಥವಾ ಎಡಗೈ ಹೆಬ್ಬೆಟ್ಟಿನ ಗುರುತನ್ನ ಹಾಕಿ. ಈಗ ನಿಮ್ಗೆ ಪ್ರಶ್ನೆ ಬರಬಹುದು, BLOಗಳು ಫಾರ್ಮ್ ಕೊಡುವಾಗ ನಿಮ್ಮ ಅಣ್ಣನೋ ತಮ್ಮನೋ ಇನ್ಯಾರೋ ಮನೆಯವರು ಇಲ್ಲ ಅಂದ್ರೆ ಏನ್ ಮಾಡೋದು ಅಂತ. ಒಂದು ವೇಳೆ ನಿಮ್ಮ ಮನೆಯಲ್ಲಿ ವೋಟರ್ ID ಇರುವ ವ್ಯಕ್ತಿ ಊರಲ್ಲಿ ಇಲ್ಲ ಅಂದ್ರೆ ಮನೆಯಲ್ಲಿರುವ ನೀವು ಅಥವಾ ಬೇರೆ ಯಾವುದೇ 18 ವರ್ಷ ಮೇಲ್ಪಟ್ಟ ವಯಸ್ಕರು ಅವರ ಪರವಾಗಿ ಸಹಿ ಮಾಡಿ ಫಾರ್ಮ್ ಅನ್ನ BLOಗೆ ವಾಪಸ್ ಕೊಡಬಹುದು. ಫಾರ್ಮ್ ವಾಪಸ್ ಕೊಟ್ಟಿದ್ದಕ್ಕೆ ನಿಮ್ಗೊಂದು ಸ್ವೀಕೃತಿ ಕೊಡ್ತಾರೆ. ಅದನ್ನ ತಪ್ಪದೆ ಪಡ್ಕೊಳ್ಳಿ, ಅದನ್ನ ಜೋಪಾನವಾಗಿ ಇಟ್ಕೊಳ್ಳಿ. BLOಗಳು ಮನೆಗೆ ಬಂದಾಗ ಮನೆಗೇನಾದ್ರೂ ಬೀಗ ಹಾಕಿದ್ರೆ ಏನಾಗುತ್ತೆ? ಇಂಥದ್ದೊಂದು ಪ್ರಶ್ನೆಯೂ ನಿಮ್ಮ ತಲೆಯಲ್ಲಿ ಸುಳಿದಾಡ್ತಿರಬಹುದು. ಒಂದು ವೇಳೆ BLOಗಳು ಮನೆಗೆ ಬಂದಾಗ ನೀವು ಮನೆಯಲ್ಲಿ ಇಲ್ಲ ಅಂದ್ರೆ ಟೆನ್ಷನ್ ಮಾಡ್ಕೊಳ್ಬೇಡಿ. BLOಗಳು ಮನೆಗೆ ಭೇಟಿ ನೀಡಿದಾಗ ಬಣ್ಣದ ಸ್ಟಿಕ್ಕರ್ಗಳನ್ನು ಅಂಟಿಸ್ತಾರೆ. ನಿಮ್ಮ ಮನೆ ಬಾಗಿಲಿಗೆ ನೇರಳೆ ಬಣ್ಣದ ಚೌಕಾಕಾರದ ಸ್ಟಿಕ್ಕರ್ ಅಂಟಿಸಿದ್ರೆ ನಿಮ್ಮ ಮನೆಗೆ ಫಾರ್ಮ್ ತಲುಪಿದೆ ಅಂತ ಅರ್ಥ. ಅದೇ ನಿಮ್ಮ ಮನೆ ಬಾಗಿಲಿಗೆ ಕೆಂಪು ಬಣ್ಣದ ದುಂಡಗಿನ ಸ್ಟಿಕ್ಕರ್ ಅಂಟಿಸಿದ್ರೆ BLOಗಳು ಬಂದಿದ್ರು, ಆದ್ರೆ ಆಗ ನಿಮ್ಮ ಮನೆಗೆ ಬೀಗ ಹಾಕಲಾಗಿತ್ತು ಅಥವಾ ಯಾರು ಇರ್ಲಿಲ್ಲ ಅಂತ ಅರ್ಥ. ಹೀಗೆ ಬೀಗ ಹಾಕಿದ್ರೆ BLOಗಳು ಮತ್ತೆ 3 ಬಾರಿ ನಿಮ್ಮ ಮನೆಗೆ ಭೇಟಿ ನೀಡಿ ಫಾರ್ಮ್ ಕೊಟ್ಟು ಅಥವಾ ನಿಮ್ಮ ಕೈಯಿಂದ ಫಾರ್ಮ್ ಪಡ್ಕೊಂಡು ಹೋಗ್ತಾರೆ. ಆನ್ಲೈನ್ ನಲ್ಲಿ ಫಾರ್ಮ್ ಸಬ್ಮಿಟ್ ಮಾಡೋದು ಹೇಗೆ?
ಯಾರಿಗೆ ಇಂಟರ್ನೆಟ್ ನಾಲೆಜ್ ಇದೆಯೋ, ಯಾರು ಊರಿನಿಂದ ಹೊರಗಡೆ ಇದ್ದೀರೋ ಅಂಥವರು ಆನ್ಲೈನ್ನಲ್ಲೂ ಈ ಫಾರ್ಮ್ ಅನ್ನು ಸಬ್ಮಿಟ್ ಮಾಡಬಹುದು. ಚುನಾವಣಾ ಆಯೋಗ ಆ ಆಯ್ಕೆಯನ್ನು ನಿಮಗೆ ಕೊಟ್ಟಿದೆ. ಇದಕ್ಕಾಗಿ ನಿಮ್ಮ ವೋಟರ್ ಐಡಿಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರೋದು ಮಾತ್ರ ಕಡ್ಡಾಯ. ಲಿಂಕ್ ಆಗಿಲ್ಲ ಅಂದರೆ ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡೋದಕ್ಕೆ ಆಗಲ್ಲ. ಲಿಂಕ್ ಆಗಿರೋರು ಆನ್ಲೈನ್ ಮೂಲಕ ಎನ್ಯುಮರೇಷನ್ ಫಾರ್ಮ್ ಅನ್ನು ಸಬ್ಮಿಟ್ ಮಾಡೋಕೆ ಮೊದಲು ಚುನಾವಣಾ ಆಯೋಗದ ಅಧಿಕೃತ ವೋಟರ್ ಸರ್ವಿಸ್ ಪೋರ್ಟಲ್ಗೆ ಭೇಟಿ ನೀಡಿ ಅಥವಾ ECINET ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ಮೊಬೈಲ್ ನಂಬರ್ ಅಥವಾ ಎಪಿಕ್ ನಂಬರ್ ಹಾಕಿ ಲಾಗಿನ್ ಆಗಿ. ಅಲ್ಲಿ ಫಿಲ್ ಎನ್ಯುಮರೇಷನ್ ಫಾರ್ಮ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ರಾಜ್ಯ ಕರ್ನಾಟಕ ಅಂತ ಸೆಲೆಕ್ಟ್ ಮಾಡಿ. ನಿಮ್ಮ 10 ಡಿಜಿಟ್ನ ವೋಟರ್ ID ನಂಬರ್ ಅಂದರೆ ಎಪಿಕ್ ಸಂಖ್ಯೆಯನ್ನ ಎಂಟರ್ ಮಾಡಿ. ಕೂಡಲೇ ನಿಮ್ಮ ಎಲ್ಲ ಡೀಟೇಲ್ಸ್ ಅಲ್ಲಿ ಸ್ಕ್ರೀನ್ ಮೇಲೆ ಬರುತ್ತೆ. ಎಲ್ಲವೂ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿ. ಭರ್ತಿ ಮಾಡಬೇಕಾದ ವಿವರಗಳನ್ನು ಭರ್ತಿ ಮಾಡಿ. ಮೊಬೈಲ್ ನಂಬರ್ ಅನ್ನು ನಮೂದಿಸಿ, ನಂತರ ಸಬ್ಮಿಟ್ ಬಟನ್ ಒತ್ತಿ. ಸಬ್ಮಿಟ್ ಆದ ತಕ್ಷಣ ಬರುವ ಅಕ್ನಾಲೆಜ್ಮೆಂಟ್ ಕಾಪಿಯನ್ನ ಪ್ರಿಂಟ್ ತೆಗೆದುಕೊಳ್ಳಿ ಅಥವಾ ಸ್ಕ್ರೀನ್ಶಾಟ್ ತೆಗೆದು ಸೇವ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ SIR ಗಣತಿ ಪ್ರಕ್ರಿಯೆ ಈಗಾಗಲೇ ಜೂನ್ 30ರಿಂದಲೇ ಶುರುವಾಗಿದೆ. ಫಾರ್ಮ್ ತುಂಬಿಕೊಡಲು ಜುಲೈ 29 ಕಡೆಯ ದಿನವಾಗಿದೆ. ಅಂದ್ರೆ ಇನ್ನೂ ತುಂಬಾ ದಿನ ಇದೆ. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿ ಬಿಡುಗಡೆಯಾಗಲಿದೆ. ಒಂದು ವೇಳೆ ಇದರಲ್ಲಿ ಏನಾದರೂ ತಪ್ಪುಗಳಿದ್ರೆ ಆಕ್ಷೇಪಣೆ ಸಲ್ಲಿಸಲು ಸೆಪ್ಟೆಂಬರ್ 4ರವರೆಗೆ ಅವಕಾಶ ಇರುತ್ತೆ. ಅಂತಿಮವಾಗಿ ಅಕ್ಟೋಬರ್ 7ರಂದು ಫೈನಲ್ ವೋಟರ್ ಲಿಸ್ಟ್ ಪ್ರಕಟ ಆಗಲಿದೆ. ನಿಮಗೆ 2002ರ ವೋಟರ್ ಲಿಸ್ಟ್ ಡೀಟೇಲ್ಸ್ ಹುಡುಕೋಕೆ ಆಗ್ತಿಲ್ಲ ಅಥವಾ ಫಾರ್ಮ್ ತುಂಬೋಕೆ ಕಷ್ಟ ಆಗ್ತಿದೆ ಅಂದರೆ ರಾಜ್ಯಾದ್ಯಂತ ಇರುವ VFC ಅಂದರೆ ವೋಟರ್ ಫೆಸಿಲಿಟೇಷನ್ ಸೆಂಟರ್ಸ್ಗಳಿಗೆ ಭೇಟಿ ನೀಡಬಹುದು ಅಥವಾ CEO ಕರ್ನಾಟಕ ವೆಬ್ಸೈಟ್ಗೂ ಭೇಟಿ ನೀಡಿ ಮಾಹಿತಿಯನ್ನು ಪಡಿಬಹುದು. ಒಟ್ಟಿನಲ್ಲಿ ಸ್ನೇಹಿತರೆ, ಇದು ಕೇವಲ ಒಂದು ಫಾರ್ಮ್ ಅಲ್ಲ, ಇದು ನಿಮ್ಮ ಮತದಾನದ ಹಕ್ಕು ಹಾಗೂ ಭವಿಷ್ಯದಲ್ಲಿ ಸರ್ಕಾರಿ ಸೌಲಭ್ಯಗಳನ್ನು, ಗ್ಯಾರಂಟಿ ಯೋಜನೆಗಳನ್ನು ಪಡೆಯೋದಕ್ಕೆ ಇರುವ ಅಸ್ತ್ರ. ದಯವಿಟ್ಟು ನಿರ್ಲಕ್ಷ್ಯ ಮಾಡದೆ ಫಾರ್ಮ್ ಅನ್ನು ತುಂಬಿ ಸಬ್ಮಿಟ್ ಮಾಡಿ. ಈಗಾಗಲೇ BLOಗಳು ನಿಮ್ಮ ಮನೆಗೆ ಬಂದು ಫಾರ್ಮ್ ಕೊಟ್ಟಿದ್ದಾರಾ ಅಥವಾ ನೀವೇ ಆನ್ಲೈನ್ನಲ್ಲಿ ಫಿಲ್ ಮಾಡಿದ್ರಾ? ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ. ಈ ವಿಡಿಯೋ ಪ್ರತಿಯೊಬ್ಬ ಕನ್ನಡಿಗನಿಗೂ ಬಹಳ ಮುಖ್ಯವಾಗಿದೆ. ಹಾಗಾಗಿ ದಯವಿಟ್ಟು ಎಲ್ರಿಗೂ, ನಿಮ್ಮ ಫ್ಯಾಮಿಲಿ ವಾಟ್ಸಪ್ ಗ್ರೂಪ್ಗಳಿಗೂ ಶೇರ್ ಮಾಡಿ ಜಾಗೃತಿ ಮೂಡಿಸಿ. ಇದೇ ರೀತಿಯ ಮತ್ತಷ್ಟು ನಿಖರ ಹಾಗೂ ಉಪಯುಕ್ತ ಮಾಹಿತಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ವಿಚಾರದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.